ನಮಸ್ಕಾರ ಫ್ರೆಂಡ್ಸ್, ಬರ್ರಿ ಇವತ್ತು ಮಸಾಲೆ ಖಾರ ಕುಟ್ಟಕ್ಕೆ ರೆಡಿ ಮಾಡ್ಕೊಕತ್ತೀವಿ. ನಾವೆಲ್ಲ ಯಾವ್ಯಾವ ವೆರೈಟಿ ಮೆಣ್ಸಿನ್ಕಾಯಿ ಅದಾವ ಅಂತ ಹೇಳ್ತೀನಿ ರೀ. ನನಗಿಲ್ಲಿ ಈಗ ಕಾಶ್ಮೀರಿ, ಲವಂಗಿ, ಪಾಟ್ಲಿ ಇವು 3 ಥರದ್ದು ಮೆಣ್ಸಿನ್ಕಾಯಿ ಅದಾವ್ರಿ. ಇದ್ರ ಮಿಕ್ಸ್ ಅದಾವ್ರಿ. ಈಗ ಇವು ಮೆಣ್ಸಿನ್ಕಾಯಿ ಎಲ್ಲ ನಾವು ಸೋಸ್ಕೊಂಡು ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೊಳತ್ತೀವಿ ರೀ. ನೋಡಿರಿ, ನಾವಿಲ್ಲಿ ಎಣ್ಣೆ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಬೇಕ್ರಿ. ಅವು ಖಾರಕ್ಕೆ ಹಾಕಕ್ಕೆ ಜವಾರಿ ಬೆಳ್ಳುಳ್ಳಿ ನಾವು ರೆಡಿ ಮಾಡ್ಕೊಂಡಿವಿ ನೋಡ್ರಿ. ಇಲ್ಲೆಲ್ಲ ನೋಡ್ರಿ, ಇಷ್ಟೆಲ್ಲ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡಿವಿ. ಈಗ ಇದಕ್ಕೆ ಸ್ವಲ್ಪ ಜೋಳದ ಹಿಟ್ಟು ಹಾಕೊಂಡಿವಿ ರೀ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಅರ್ಬಿ ಒಳಗೆ ಹಾಕಿ ಬಡಿಬೇಕ್ರಿ. ಸೊಪ್ಪು ಎಲ್ಲ ಕ್ಲೀನ್ ಆಗ್ತಾವ್ರಿ. ಸ್ವಲ್ಪ ಬಿಸಿಲಿಗಿಟ್ಟು ಸ್ವಲ್ಪ ಅರ್ಬಿ ಒಳಗೆ ಬಡಿದ್ರೆ ಕ್ಲೀನ್ ಆಗ್ತಾವ್ರಿ ಸೊಪ್ಪು ಎಲ್ಲ. ಹಾಗೆ ಇಲ್ಲಿ ಎಲ್ಲನೂ ಒಂದು ಸ್ವಲ್ಪ ಎಲ್ಲ ಸೊಪ್ಪಿ ತಗೊಂಡು ಇಟ್ಕೊಂಡಿವಿ ರೀ ನಾವು. ಇವು ಒಂದು ಸ್ವಲ್ಪ ತೊಳೆದು ಕಿಸಿದ್ರೆ ಚೆಂದಾಗಿ ಕಟ್ ಮಾಡ್ಕೋಬೇಕು ನೋಡ್ರಿ. ಕಟ್ ಮಾಡಿ ಮಿಕ್ಸಿಗೆ ಹಾಕೋಬೇಕು ನೋಡ್ರಿ. ಇವು ಜವಾರಿ ಬೆಳ್ಳುಳ್ಳಿ ಅದಾವ ನೋಡ್ರಿ. ಇವು ಖಾರಕ್ಕೆ ಭಾಳ ಚಲೋ. ಚಂದಾಗಿ ಹಿಂಗೆಲ್ಲ ಹಿಟ್ಟು ಎಣ್ಣೆ ಹಚ್ಚಿ ತಳಗ ಮ್ಯಾಗ ಮಾಡಿ ಕಿಸ್ನು ಒಂದು ಅರ್ಧ ತಾಸು ಬಿಸಿಲಿಗೆ ಇಟ್ಟು ಅರ್ಬಿ ಒಳಗೆ ಹಾಕಿ ಬಡಿಬೇಕು ನೋಡ್ರಿ. ಎಲ್ಲ ಓಡಿಸ್ತಾವ್ರಿ ನೋಡ್ರಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಸುಲ್ದೀವಿ ರೀ. ಇನ್ನೊಂದು ಸ್ವಲ್ಪ ಅದಾವು, ನಡಿತಾವ್ರಿ. ಇಷ್ಟೇ ಬಿಟ್ರೆ ಯಾಕಂದ್ರೆ ಜವಾರಿ ಇದಾವಲ್ಲ ರೀ, ನಡಿತಾವೆ. ಈಗ ಮಸಾಲೆ ಎಲ್ಲ ತೋರಿಸ್ತೀನಿ ಬರ್ರಿ ನಿಮ್ಗೆ ಏನೇನು ಹಾಕೋದು. ಈಗ ಹಸಿ ಮಸಾಲೆ ತೋರಿಸ್ತೀನಿ, ಒಣ ಮಸಾಲೆ ತೋರಿಸ್ತೀನಿ ರೀ. ಈಗ ಏನೇನು ಹಾಕ್ತೀವಿ ಅಂತೇಳಿ. ದಾಲ್ಚಿನ್ನಿ ನೋಡ್ರಿ, ಇವು ಚಕ್ಕಿ ನೋಡ್ರಿ. ಇವು ದಾಲ್ಚಿನ್ನಿ ಚಕ್ಕಿ ಎರಡು ಅಂತಾರೆ ರೀ. ಅದಕ್ಕಾಗಿ ಎರಡು ಹೇಳಿದೆ ನನ್ನ ಹೆಸರು. ಇಲ್ಲಿ ಮೆಣಸು ಅದಾವ್ರಿ, ಇಲ್ಲಿ ಲವಂಗ ಅದಾವೆ ನೋಡ್ರಿ. ಮೆಣಸು ಮತ್ತು ಲವಂಗ. ಪತ್ರಿ ನೋಡ್ರಿ, ಇದು ಪತ್ರಿ ಎಲೆ ತೊಗೊಂಡಿವ್ರಿ. ಇಷ್ಟು ಪಲಾವ್ ಎಲೆ ನೋಡ್ರಿ. ಇದು ಪತ್ರಿನೂ ಅಂತಾರೆ ರೀ, ಪಲಾವ್ ಎಲೆನೂ ಅಂತಾರೆ ರೀ. ಹಂಗಾಗಿ ಎರಡು ಹೇಳತ್ತೀನಿ ನಾನು. ಇದು ನೋಡ್ರಿ ರಾಮ್ ಪತ್ರಿ ನೋಡ್ರಿ. ಇದು ರಾಮ್ ಪತ್ರಿ ನೋಡ್ರಿ. ಇದು ಸಾಜೀರ್ಗಿ ನೋಡ್ರಿ. ಇವು ಸಾಜೀರ್ಗಿ ರೀ. ಇವು ದಪ್ಪನ ಜೀರಿಗೆ ನೋಡ್ರಿ. ಇವು ಕ್ಲೀನ್ ಮಾಡಿ ಪ್ಯಾಕೆಟೇ ತೊಗೊಂಡು ಬಂದೀವ್ರಿ. ಇವು ಆಮೇಲೆ ಸಾಸಿವೆ ನೋಡ್ರಿ. ಸಾಸಿವೆ ಒಂದೆರಡು ಪ್ಯಾಕೆಟ್ ರೀ. ಸಾಸಿವೆ, ಜೀರಿಗೆ, ಕಲ್ಲು ಪತ್ರಿ ನೋಡ್ರಿ. ಇದು ಕಲ್ಲು ಪತ್ರಿ, ಇದನ್ನು ಹಾಕ್ತೀವಿ ರೀ. ಹವೇಜ್ ನೋಡ್ರಿ, ಇಲ್ಲಿ ಹವೇಜ್ ಇಟ್ಟು ಹಾಕ್ತೀವಿ ರೀ. ಧನಿಯಾ. ಇದಿಷ್ಟು ಮಸಾಲೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಹುರಿತಾರೆ ರೀ. ಅದು ತೋರಿಸ್ತೀನಿ ರೀ. ಈಗ ರೀ ಕೊಬ್ಬರಿ ಇಂಥ ತೊಗೊಂಡು ಬಂದಿದ್ದೀವಿ ರೀ. ಮುಷ್ಕಿ ಕೊಬ್ಬರಿ ಕಟ್ ಮಾಡಿಸಿ ಕೊಬ್ಬರಿ ಎಲ್ಲ ಹೆಚ್ಕೊಂಡಿವಿ ರೀ. ಇವನು ಎಣ್ಣೆಗೆಲ್ಲ ಚಂದ ಕೆಂಪು ಫ್ರೈ ಮಾಡ್ಕೋಬೇಕು ನೋಡಿರಿ. ಎಲ್ಲ ಹೆಚ್ಕೊಂಡಿವ್ರಿ ಚಂದಗೆ. ಎಣ್ಣೆ ಹಾಕಿ ಬಿರಿಯಾನಿ ಎಣ್ಣೆ ಮತ್ತು ಅವು ಎಲ್ಲ ಕಲ್ಲು ಪತ್ರಿ ಎಲ್ಲ ಹುರ್ಕೊಬೇಕು ನೋಡ್ರಿ. ಇವೆಲ್ಲ ನಮ್ಮ ಮಮ್ಮಿ ಹುರಿಯಾಕತ್ತಾರೆ ರೀ ಗೊತ್ತಿಲ್ಲಿ. ಅದಕ್ಕೆ ನಾ ಎಲ್ಲ ತೋರ್ಸಾತೀನಿ ರೀ ನಿಮ್ಗೆ. ಎಲ್ಲ ನಮ್ಮ ಮಮ್ಮಿ ರೆಡಿ ಮಾಡತ್ತಾರೆ ರೀ. ಎಲ್ಲ ಭಾರಿ ಚಂದ ಮಾಡ್ತಾರೆ ನಮ್ಮ ಮಮ್ಮಿ. ಖಾರ ಭಾರಿ ಚಂದ ಕುಟ್ಟಿಸ್ತಾ ಖಾರ. ಅದಕ್ಕೆ ನಾನು ಮನೆ ಕುಟ್ಕೊಳ್ಳಲ್ಲ, ಯಾವಾಗ ಇಲ್ಲೇ ಬಂದು ಕುಟ್ಕೊಂಡು ಹೋಗ್ತೀನಿ ರೀ ನಾನು. ಮಟನ್ ಚಿಕನ್ ಅದೆಲ್ಲ ಇದಕ್ಕೆ ಭಾಳ ಚಲೋ. ಮಟನ್ ಚಿಕನ್ ಫಿಶ್ ಏನಾದ್ರು ಮಾಡಿದ್ರು ಇದು ಮಸಾಲೆ ಖಾರ ಭಾಳ ಚಲೋ ನೋಡ್ರಿ. ಎಲ್ಲದಕ್ಕೂ ಭಾಳ ಟೇಸ್ಟಿ ಆಗ್ತದೆ ರೀ ಅಡುಗೆ. ಹೊಯ್ಸ್ ಹಾಕೊಂಡಾಗ ಬರ್ರಿ. ಈಗ ಧನಿಯಾ ಹವೇಜ್ ನೋಡ್ರಿ ಚಂದಾಗಿ ಹುರ್ಕೋಬೇಕು ನೋಡ್ರಿ. ಒಂದು ಸ್ವಲ್ಪ ಅರ್ಧ ಬರ್ಧ ಹಾಕೋದು ಹುರ್ಕೊಂಡ್ರೆ ಅವು ಖಾರ ಒಂದು ಸ್ವಲ್ಪ ಬೆಳ್ಳಗೆ ಆಗ್ತದೆ ನೋಡಿರಿ. ಸ್ವಲ್ಪ ಕೆಂಪಗೆ ಆಗ್ಬೇಕು ನೋಡಿರಿ ಹವೇಜ್. ಜಾಸ್ತಿ ಬಿಳಿ ಇದ್ದಾಗೆ ತೆಗಿಬೇಡ್ರಿ. ಸ್ವಲ್ಪ ಕೆಂಪು ಹುರಿದ್ರಿ ಚಂದಾಗಿ ಎಣ್ಣೆ ಹಾಕಿ ಕೈ ಬಿಡ್ದೇನೆ ಹಂಗೆ ಒಂದು ಸ್ವಲ್ಪ ಆಡ್ಸ್ಕೊಡ್ಬೇಕು ನೋಡ್ರಿ. ಅದ್ರದಾಗ ಭಾಳ ಕಷ್ಟ ಅದ ನೋಡ್ರಿ ಮಸಾಲೆ ಖಾರ ಕುಟ್ಟೋದು. ಹುರಿದಿ ನೋಡ್ರಿ ಎಲ್ಲ ಹವೇಜ್. ಲವಂಗ ಮತ್ತು ಮೆಣಸು ಎರಡು ಹಾಕಿ ನೋಡ್ರಿ. ಇಲ್ಲಿ ಎಣ್ಣೆ ಹಾಕಿ ಚಂದಿಗೆ ಎಷ್ಟು ಹುರ್ಕೊಳ್ಳೋಣಂತ್ರಿ. ಮಸಾಲೆ ಖಾರ ಭಾಳ ಜಂಜಾಟ ಅದ ರೀ, ಭಾಳ ಹೈರಾಣ ಆಗ್ತದೆ. 3 ದಿನ ಐತೆ ನೋಡ್ರಿ ಮಾಡ್ಕೊಳಕತ್ತು. ಹದಿನೈದು ಕಿಲೋ ಮೆಣಸಿನ್ಕಾಯಿ ಇಷ್ಟೆಲ್ಲ ಮಸಾಲೆ ಹಾಕತ್ತೀವಿ ನೋಡ್ರಿ ನಾವು. ಎಲ್ಲ ಪಾವ್ ಕಿಲೋ ಹಾಕ್ಬೇಕು ನೋಡ್ರಿ. ಅದಕ್ಕೆ ಧನಿಯಾ 2 kg ನೋಡ್ರಿ. 15 ಕಿಲೋ ಮೆಣಸಿನ್ಕಾಯಿಗೆ ಹುರ್ಕೊಟ್ಟಿವಿ ನೋಡ್ರಿ. ಲವಂಗ ಮೆಣಸು, ರಾಮ್ ಪತ್ರಿ ನೋಡ್ರಿ. ಇವು ದಾಲ್ಚಿನ್ನಿ ಹಾಕಿ ನೋಡ್ರಿ. ಈಗ ದಾಲ್ಚಿನ್ನಿ ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು ನೋಡ್ರಿ ಚಂದಾಗಿ. ಸಾಜೀರಿಗೆ ಹಾಕಿವಿ ನೋಡ್ರಿ.
ಜೀರಿಗೆ ಹಾಕಿ ನೋಡ್ರಿ ಈಗ ದಮ್ಮನ್ ಜೀರಿಗೆ ದಮ್ಮನ್ ಜೀರಿಗೆ ಅವ ನೋಡ್ರಿ ಇವು. ಜೀರಿಗೆ ಹಾಕಿ ನೋಡ್ರಿ ಸಾಸಿವೆ ಹಾಕಿ ನೋಡ್ರಿ ಈಗ ಒಂದು 8-10 ಅರ್ಶಿನ ಬೋಟ್ ಅದ ನೋಡ್ರಿ ಇವನು ಎಣ್ಣೆಗೆ ಫ್ರೈ ಮಾಡ್ಕೊಂಡು ಹಾಕೋಬೇಕು ನೋಡ್ರಿ ಚಂದಗೆ ಕಲರ್ ಒಂದು ಸ್ವಲ್ಪ ಚಂದ ಬರ್ತದ್ರಿ ಅಷ್ಟೇ ಕಲರ್ ಚೇಂಜ್ ಆಗ್ಯಾವ ನೋಡ್ರಿ ಒಂದು ಸ್ವಲ್ಪ ಹಿಂಗೊಂದು ಸ್ವಲ್ಪ ಹುರ್ಕೋಬೇಕು ನೋಡ್ರಿ ಚಂದ ಕಲರ್ ಚೇಂಜ್ ಆಗೋಂಗೆ ಎಣ್ಣೆಯಾಗ ಅಲ್ಲ ಹಾಕೋದು ನೋಡ್ರಿ ಈಗ ಸ್ವಲ್ಪ ಅಲ್ಲನೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಬಂತು ಎಣ್ಣೆಯಾಗ ಒಂದು 1 ಮಿನಿಟ್ ಅಷ್ಟೇ ಹಸಿ ಶುಂಠಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಈಗ ಅಲ್ಲ ಶುಂಠಿ ಹಸಿ ಶುಂಠಿ 2 kg ಅದ ನೋಡ್ರಿ ಕೊಬ್ಬರಿ ಫ್ರೈ ಮಾಡ್ಕೊಬತ್ತೀವಿ ನೋಡ್ರಿ ಕೊಬ್ಬರಿ 2.5 kg ತೊಗೊಂಡು ನೋಡ್ರಿ ನಾವು 15 kg ಎಣ್ಣೆಗೆ ಇದು ಮೆಣಸಿನ್ಕಾಯಿಗೆ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಚಂದ ಕೊಬ್ಬರಿ ಯಾರ್ಯಾರು ಈ ವಿಡಿಯೋ ನೋಡತ್ತೀರಿ ಹಾಗೆ ನನ್ನ ವಿಡಿಯೋ ಎಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಮಸಾಲೆ ಖಾರಕ್ಕೆ ಉಳ್ಳಾಗಡ್ಡಿ ಇಷ್ಟು ಕೊಯ್ಕೊಂಡು ಇಟ್ಕೊಂಡಿವಿ ನೋಡ್ರಿ ನಾವು ಇವು ಎಣ್ಣೆ ಒಳಗೆಲ್ಲ ಫ್ರೈ ಮಾಡ್ಕೋಬೇಕು ಚಂದಾಗಿ ಇನ್ನೊಂದ್ಸಲ ಮಾಡ್ತೀನಿ ಮಸಾಲೆ ಖಾರಕ್ಕೆ ಉಳ್ಳಾಗಡ್ಡಿ ಕೊಯ್ಕೊಂಡು ಇಟ್ಕೊಂಡಿವಿ ನೋಡ್ರಿ ನಾವು ಇದೆಲ್ಲ ಹಸಿ ಮಸಾಲೆ ರೀ ಇದು ಅಲ್ಲ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಕೊಬ್ಬರಿ ಇಷ್ಟೆಲ್ಲ ಹಸಿ ಮಸಾಲೆ ರೀ ಇದು ಇವೆಲ್ಲ ಪೇಸ್ಟ್ ಮಾಡಿ ಖಾರ ಕುಟ್ಟಿದ್ರಾಗ ಮಿಕ್ಸ್ ಮಾಡ್ತಾರೆ ಕುಟ್ಟು ಅಲ್ಲಿ ಮಷಿನ್ ಒಳಗೆ ಎಲ್ಲ ಇದು ಮಾಡ್ತಾರೆ ನಾನು ನಿಮ್ಗೆ ತೋರಿಸ್ತೀನಿ ಅದು ಈಗಿದೆ ಎಣ್ಣೆ ಒಳಗೆ ಚಂದಾಗಿ ಕೆಂಪು ಮಾಡ್ಕೋಬೇಕು ನೋಡ್ರಿ ಇದು ನೋಡ್ರಿ ಹಸಿ ಶುಂಠಿ ಇಷ್ಟೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿವ್ರಿ ಇದು ಮತ್ತು ಬೆಳ್ಳುಳ್ಳಿ 2 ಕೂಡಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಕಿಶಿಂದ್ರೆ ಹಾಕೋತಾರೆ ರೀ ಅಲ್ಲಿ ಮಷಿನ್ದಾಗ ಹೆಂಗೆ ಹಾಕೋತಾರೆ ಹೆಂಗೆ ಮಿಕ್ಸ್ ಮಾಡ್ತಾರೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ಅಂತೀರಿ ನೋಡ್ರಿ ಈ ಟೈಪ್ ಹುರ್ಕೊಂಡಿವಿ ನೋಡ್ರಿ ನಾವು ಇಷ್ಟು ಕೆಂಪು ಹುರ್ಕೊಂಡಿವಿ ನೋಡ್ರಿ ಬೆಳ್ಳಗೆ ಹುರ್ಕೋಬಾರ್ದು ರೀ ಹುರ್ಕೊಂಡ್ರೆ ಖಾರ ಬಿಳಿ ಆಗ್ತದ ಬೆಳ್ಳಗಾಗ್ತದ ಇಷ್ಟು ಚಂದಾಗಿ ಹುರ್ಕೋಬೇಕು ನೋಡ್ರಿ ಬ್ರೌನ್ ಒಳಗೆ ಇಲ್ಲಿ ಉಳ್ಳಾಗಡ್ಡಿ ಇಟ್ಟು ನೋಡ್ರಿ ಫ್ರೈ ಮಾಡಕ್ಕೆ ಇವನು ಪೂರಾ ಬ್ರೌನ್ ಒಳಗೆ ಆಗ್ಬೇಕು ನೋಡ್ರಿ ಅಷ್ಟೊತ್ತು ಚಂದ ತಿರುವಾಡಿ ಬ್ರೌನ್ ಕಲರ್ ಬರೋ ಹಂಗೆ ಬಿಡ್ಬೇಕು ನೋಡ್ರಿ ಎಣ್ಣೆ ಒಳಗೆ ಕುದಿಸ್ಬೇಕು ನೋಡ್ರಿ ಚಂದಾಗಿ ಈ ಕಲರ್ ಬಂದದ್ರಿ ಪೂರಾ ಬ್ರೌನ್ ಆದ್ಮೇಲೆ ತೋರಿಸ್ತೀನಿ ಹತ್ರಿ ನಿಮ್ಗೆ ನೋಡ್ರಿ ಈ ಟೈಪ್ ಬ್ರೌನ್ ಒಳಗೆ ಆಗ್ಬೇಕು ನೋಡ್ರಿ ಇದು ಉಳ್ಳಾಗಡ್ಡಿ ಎಲ್ಲ ಚಂದಾಗಿ ಹುರ್ಕೊಂಡು ನೋಡ್ರಿ ಹಿಂಗೆ ಈ ಟೈಪ್ ಹುರ್ಕೋಬೇಕು ನೋಡ್ರಿ ಎಣ್ಣೆ ಹಾಕಿ ಚಂದಾಗಿ ಬ್ರೌನ್ ಕಲರ್ ಬರ್ಬೇಕು ನೋಡ್ರಿ ಹಿಂಗೆ ಹುರ್ಕೋಬೇಕು ನೋಡ್ರಿ ಚಂದಾಗಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿವ್ರಿ ನಾವು ಇಲ್ಲೇ ಮಿಕ್ಸರ್ದಾಗೆ ಮನೆಯಾಗೆ ಮತ್ತು ಕೊಬ್ಬರಿನೂ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿವಿ ನೋಡ್ರಿ ಅಲ್ಲಿ ನಾಳೆ ಖಾರಕ್ಕೆ ಹಾಕಕ್ಕೆ 2 ಇದು ಒಂದೇ ಡಬ್ಬಿ ಒಳಗೆ ಹಾಕಿ ಇಟ್ಕೊಂಡಿವ್ರಿ ನಾವು ಈಗ ಒಂದಿಷ್ಟು ಉಳ್ಳಾಗಡ್ಡಿ ಇಟ್ಟು ಇನ್ನೊಂದು ಸ್ವಲ್ಪ ಕೊಬ್ಬರಿ ಐತಿ ಅದಿಷ್ಟು ಪೇಸ್ಟ್ ಮಾಡಿ ಹಾಕೊಂಡ್ಬಿಡೋದ್ರಿ ನಾಳೆ ಅಲ್ಲೋ ಏನೋ ಇದು ಮಿಕ್ಸ್ ಮಾಡಿಬಿಡೋದ್ರಿ ಅದ್ರದ್ದು ಕುಟ್ಟಾಕ ಇಂಥ ಬರಣಿ ಒಳಗೆ ಚಂದಿಗೆ ಹಿಂಗೆ ಒತ್ತಿ ತುಂಬಬೇಕು ನೋಡ್ರಿ ಖಾರ ಬೆಳ್ಳಗಾಗೋದಿಲ್ಲ ಖಾರ ಬೆಳ್ಳಗಾಗೋದಿಲ್ಲ ಏನಿಲ್ಲ ಭಾಳ ಚಂದ ಇರ್ತದೆ ರೀ ಖಾರ ಎಷ್ಟು ವರ್ಷ ಇಟ್ಟರು ಹಸಿ ಹಿಂಗೆ ಡ್ರೈ ಆಗೋದಿಲ್ಲ ರೀ ಮೆತ್ತಗೆ ಚಂದ ಇರ್ತದೆ ರೀ ಖಾರ ನಾವೆಲ್ಲ ಇದ್ರಾಗೆ ಹಾಕಿರ್ತೀವಿ ರೀ ಖಾರ ಯಾವುದು ಪ್ಲಾಸ್ಟಿಕ್ ಡಬ್ಬಿದು ಏನು ಯೂಸ್ ಮಾಡಲ್ಲ ರೀ ಕಾಂಜಿನ ಬರಣಿನೇ ನೋಡಿರಿ ಇದು ಒಂದು 5 kg ಅದ ರೀ ಇದು ಬರಣಿ ಹಿಂಗೆ ಒತ್ತಿ ತುಂಬ್ತೀವಿ ನೋಡ್ರಿ ನಾವು ತೆಕ್ಕೋಬೇಕಾದ್ರೆ ಒಂದು ಸಣ್ಣ ಬರಣಿ ಒಳಗೆ ಚಮಚಿ ಅಂತ ತಗೊಂಡು ಇಡ್ತೀವಿ ರೀ ನಾವು ಹೊರಗೆ ಒಂದು ಸಣ್ಣ ಬರಣಿ ಇಟ್ಟಿರ್ತೀವಿ ರೀ ಇಲ್ಲಿ ಅದಲ್ರಿ ಸಣ್ಣ ಬರಣಿ ಈ ಬರಣಿ ಒಳಗೆ ತಗೊತೀವಿ ರೀ ನಾವು ಯೂಸ್ ಮಾಡೋಕೆ ಖಾಲಿ ಆದಂಗೆ ಮತ್ತು ಕೊಡ್ತೀವಿ ರೀ ಇದ್ರಾಗೆ ನೋಡ್ರಿ ಖಾರ ಪ್ಲಾಸ್ಟಿಕ್ ಚೀಲೊಳಗಿಂದ ಈಗೆಲ್ಲ ಹಿಂಗೆ ಚಂದ ಉದುರು ಮಾಡ್ಕೋಬೇಕು ನೋಡ್ರಿ ಹಿಂಗೆ ಇದ್ದಿದ್ದು ಕೈಲಿಂದ ತಿಕ್ಕೊಂಡು ಕಿಶಿಂದ್ರೆ ಬರಣಿ ತುಂಬಿಟ್ಕೊ ಕೈಲೇ ತಿಕ್ಕೊಂಡು ಕಿಶಿಂದ್ರೆ ಹಿಂಗೆ ಬರಣಿ ಒಳಗೆ ತುಂಬ್ಕೊಂಡು ಇಟ್ಕೋಬೇಕು ನೋಡ್ರಿ ಖಾರ ಭಾಳ ಕಷ್ಟ ರೀ ಮಾಡಾಕಿದು ಆದ್ರೆ ವರ್ಷ ಪೂರ್ತಿ ಉಣ್ಣಕ್ಕೆ ಭಾಳ ರುಚಿ ರೀ ರೆಡಿ ಆಗ್ಯದ ನೋಡ್ರಿ ನಮ್ಮ ಮಸಾಲೆ ಖಾರ ಸ್ವಲ್ಪ ಹಸಿ ಮಸಾಲೆ ಮಿಕ್ಸ್ ಮಾಡಿದ್ದು ವೀಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ ರೀ ಆದರೂ ಗೊತ್ತಿರ್ತದೆ ನಿಮಗೆಲ್ಲ ಮತ್ತು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ರೀ ನಾನು
ಹಿಂಗಾಗಿ ನೋಡಿರಿ ಮಸಾಲೆ ಖಾರ ಕಲರ್ ನೋಡಿರಿ ಹೆಂಗೆ ಬಂದದ್ದು. ನೋಡಂತ ನಿಮ್ದು ನೆಕ್ಸ್ಟ್ ಟೈಮ್ ನಾ ಪೂರ್ತಿ ತೋರಿಸ್ತೀನಿ ರೀ ನಿಮ್ಗೆ ವೀಡಿಯೋ. ಮತ್ತು ನನ್ನ ಎಲ್ಲ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗ್ತೀನಿ ರೀ ನೆಕ್ಸ್ಟ್ ವೀಡಿಯೋದಾಗ.